Hi friends, welcome back my channel. ಹ್ಯಾಪಿ ಕ್ರಿಸ್ಮಸ್ ಎಲ್ಲ ಕ್ರೈಸ್ತ ಬಾಂಧವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್. ಇವಾಗ ಫೋರಮ್ ಮಾಲಿಗೆ ಹೋಗ್ತಾ ಇದ್ವಿ. ಫೋರಮ್ ಮಾಲಿಂದ ಹಾಗೆ ನಮ್ಮ ಮೈಸೂರಲ್ಲಿ ಎಲ್ಲ ಲೋಕಲ್ ಅವರು ದೊಡ್ಡ ಚರ್ಚ್ ಅಂತ ಕರಿತೀವಿ. ಹೊರ್ಗಡೆ ಅವರೆಲ್ಲ ಸನ್ ಫಿಲೋಮಿನಾ ಚರ್ಚ್ ಅಂತ ಕರೀತಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಇಲ್ಲೆಲ್ಲ ಡೆಕೋರೇಟ್ ಮಾಡಿದ್ರು. ಇವಾಗ ನೋಡಿ ಫೋರಮ್ ಮಾಲ್ ಹತ್ರ ಬಂದ್ವಿ. ಫೋರಮ್ ಮಾಲಲ್ಲಿ ವರ್ಷವೂ ತುಂಬ ಚೆನ್ನಾಗಿ ಮಾಡ್ತಾರೆ. ಕಾಂಪಿಟೇಷನ್ಗಳು ಇಡ್ತಾರೆ ಮತ್ತು ಡೆಕೋರೇಟು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ 3-4 ಜನ ಸಾಂತಾ ಕ್ಲಾಸ್ ಇದ್ದರು. ನನ್ನ ಮಗ ಅವ್ರ ಜೊತೆನೇ ಓಡಾಡ್ತಾ ಇದ್ದ. ಫಸ್ಟು ಎದ್ರುಕೊಂಡು ಹೋಗ್ತಾನೆ ಇರಲಿಲ್ಲ. ಆಮೇಲೆ ಅವ್ರು ಚಾಕ್ಲೇಟ್ ಕೊಟ್ಟ ಮೇಲೆ ಸುಮ್ಮನೆ ಆದ. ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಟ್ ಎಲ್ಲ. ಚಾಕ್ಲೇಟ್ ಇರ್ಬೋದು, ಕೇಕ್ಸ್ಗಳು, ಗಿಫ್ಟ್ಸ್ಗಳು ಎಲ್ಲ ಅಲ್ಲಿ ಕಾಂಪಿಟೇಷನ್ ಇರ್ತಿತ್ತಲ್ಲ, ಅಲ್ಲಿ ಗೆದ್ದವ್ರಿಗೆ ಕಾಂಪಿಟೇಷನ್ ಎಲ್ಲ ಗೆದ್ದವರಿಗೆ ಕೊಡ್ತಾಯಿದ್ರು ಗಿಫ್ಟ್ಸು. ನೋಡಿ ಇವರೊಬ್ಬರು, ಇನ್ನೂ ಒಬ್ರು ಇದ್ದಾರೆ, ಅವ್ರು ಚೆನ್ನಾಗಿ ರೆಡಿಯಾಗಿದ್ದರು. ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್ನು ಫೋರಮ್ ಮಾಲಲ್ಲಿ. ನೀವು ಯಾರಾದರೂ ಇಲ್ಲೇ ಹತ್ರ ಇದ್ದರೆ ಲೋಕಲ್ ಅವರು, ಮೈಸೂರವರು, ಹೋಗಿ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ಡೆಕೋರೇಟ್ ನೋಡಿಬಿಟ್ಟು ಮಾಲಲ್ಲಿ 1-2 ರೀಲ್ಸ್ ಮಾಡಿಕೊಂಡು ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಆಗುತ್ತೆ ಹೋಗೋಣ ಅಂತ ಇದ್ದೆ ನಾನು. ಸೊ ಫ್ರೆಂಡ್ಸ್, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ ಮೇಲ್ಗಡೆಯಿಂದ ಈಗ ಕಾಣಿಸುತ್ತೆ. ಆ ಕಡೆ ಎಲ್ಲ ಕಾಂಪಿಟೇಷನ್ ನಡೀತಾ ಇತ್ತು. ಪ್ರತಿಯೊಂದು ಇದರಲ್ಲೂ ಡೆಕೋರೇಟ್ ಮಾಡಿದರು. ನೋಡಿ ಟ್ರೈನ್ ಎಲ್ಲ ಓಡಾಡ್ತಾಯಿತ್ತು. ಇವಾಗ ದೊಡ್ಡ ಚರ್ಚಿಗೆ ಎಂಟ್ರಾದ್ವಿ. ದೊಡ್ಡ ಚರ್ಚ್ ಅಂದರೆ ಸನ್ ಫಿಲೋಮಿನಾ ಚರ್ಚು. ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೈಸೂರವ್ರು ಯಾರಾದರೂ ನೋಡ್ತಿದ್ರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ದೊಡ್ಡ ಚರ್ಚ್ ಅಂತಲೇ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಕರೆಯೋದು. ತುಂಬ ಚೆನ್ನಾಗಿ ಮಾಡಿದರು. ವರ್ಷವೂ ಹೀಗೆ ಮಾಡ್ತಾರೆ, ಆದರೆ ಈ ವರ್ಷ ಇಷ್ಟು ಗ್ರ್ಯಾಂಡಾಗಿ ಮಾಡಿದರು. ಹೋದ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ನಾವು ಹಾಗೆ ಟೋಪಿ ತೊಗೊಂಡ್ವಿ. ಟೋಪಿ ತೊಗೊಂಡು ಹಾಕ್ಕೊಂಡು ನಾನು ನನ್ನ ಮಗ ಫೋಟೋ ತೊಗೊಂಡು ಮುಂದೆ ಹೊರಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸ್ಲೋವಾಗಿ ತೋರಿಸ್ತೀನಿ ನೋಡಿ. ಮೇಲಿಂದ ಎಷ್ಟು ಹೈಟಾಗಿದೆ, ಎಷ್ಟು ಕಲರ್ಸ್ ಎಲ್ಲ ಅಲ್ಟಿಮೇಟಾಗಿ ಕಾಣಿಸ್ತಾ ಇದೆ ಅಲ್ಲ ಚರ್ಚ್. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ. ಇವಾಗ ಒಳಗೆ ಹೋಗ್ತೀವಿ. ಒಳಗಡೆ ಅಂತೂ ಸಿಕ್ಕಾಬಟ್ಟೆ ರಶ್ ಇತ್ತು. 1 ಅವರ್ ಆಯಿತು ನಾವು ಒಳಗಡೆ ಹೋಗಿ ಹೊರಗಡೆ ಬರೋಷ್ಟ್ರೊಳಗಡೆನೆ. ಅಷ್ಟು ಜನ ಯಾವ ವರ್ಷವೂ ಇರಲಿಲ್ಲ ಇಷ್ಟೊಂದು ಜನ. ಈ ವರ್ಷ ಮಾತ್ರ ತುಂಬ ಜನ ಇದ್ದರು. ಅದು ಎಲ್ಲಿಂದ ಬಂದ್ಬಿಟ್ರೋ ಗೊತ್ತಿಲ್ಲ, ಇಷ್ಟೊಂದು ಜನ. ಸಿಕ್ಕಾಬಟ್ಟೆ ಜನ ಇದ್ದರು ಈ ಸಲ. ಹೋದ ಸಲ ಎಲ್ಲ ಜನನೇ ಇರಲಿಲ್ಲ. ಈವ್ನಿಂಗ್ ಟೈಮಲ್ಲಿ ಬಂದು ಸುತ್ತಾಡ್ಕೊಂಡು ಹೋಗಿದ್ದು, ಜನನೇ ಇರಲಿಲ್ಲ. ಈ ವರ್ಷ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗೆ ಚರ್ಚ್ ಒಳಗಡೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ನಾವು ಚೈಲ್ಡ್ಹುಡ್ ಡೇಸಲ್ಲೆಲ್ಲ ಬತ್ತಿದ್ದೆಲ್ಲ ನೆನಪಾಯಿತು ನನಗೆ. ಮದುವೆ ಆದಾಗಿಂದ ಹೋಗೇ ಇರಲಿಲ್ಲ, ಇವಾಗಲೇ ಹೋಗಿದ್ದು ಒಂದು 2-3 ಸಲ ಹೋಗಿದ್ದೋ. ಬಟ್ ಒಳಗಡೆ ಎಲ್ಲ ಬಂದಿರಲಿಲ್ಲ. ನೋಡಿ ಇದು ನಾವು ಚೈಲ್ಡ್ ಇದ್ದಾಗಿಂದನೂ ಹಿಂಗೆ ಐತೆ. ತುಂಬ ಚೆನ್ನಾಗೈತೆ. ಬಟ್ ಅದನ್ನ ನೋಡಿದಾಗೆಲ್ಲ ಏನೋ ಒಂಥರ ಫೀಲ್ ಆಗುತ್ತೆ, ಇಷ್ಟು ಕ್ರೂರವಾಗಿತ್ತಾ ಅವಾಗೆಲ್ಲ ಅಂತ. ನೋಡಿ ಇವರು ಫಾದರು,
ನಮಗೋಸ್ಕರ ಪ್ರೇಯರ್ ಮಾಡ್ತಾರೆ ಅಂತೇನೋ ಕೆಳಗಡೆ ಬರೆದಿದ್ದಾರೆ. ನೋಡಿ ಮೇಯ್ನು ದೇವ್ರ ಹತ್ರ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಅದ್ರ ಕೆಳಗಡೆ ಬಂದರೆ ಸುರಂಗದೊಳಗಡೆ ಹೋದರೆ ಅಲ್ಲಂತೂ ಸಿಕ್ಕಾಬಟ್ಟೆ ರಶ್ ಇದ್ದರು. ನಾವಂತೂ ಸೈಡಲ್ಲಿ ನಿಂತ್ಕೊಬಿಟ್ಟು ರಕ್ಷಿತು ನಾನು ನಮ್ಮ ಮನೆಯವ್ರು ಹೋಗಿ ವಿಡಿಯೋ ಮಾಡ್ಕೊಂಬನ್ನಿ ಅಂತಂದೆ. ಅಲ್ಲಿ ಏನು ಕಾಣಿಸ್ತಾ ಇದೆ ಎದುರುಗಡೆ, ಅಲ್ಲಿ ಒಬ್ಬರು ಅಂದರೆ ಮೇರಿಯಮ್ಮ ಅವರು ಮಲಗಿದ್ದಾರೆ. ಅದ್ರ ಮುಂದ್ಗಡೆ ಒಂದು ದೊಡ್ಡದು ಉಂಡಿ ಥರ ಇದೆ. ಅದ್ರ ಒಳಗಡೆಗೆ ಸರಿಯಾಗಿ ಕಾಯಿನ್ ಹಾಕಿದ್ರೆ ನಾವು ಬೇಡ್ಕೊಂಡಿರೋದು ನೆರವೇರುತ್ತೆ ಅನ್ನೋದು ಇಲ್ಲಿನ ಜನದ ಒಂದು ನಂಬಿಕೆ. ಅದು ನನಗೆ ಆಗಿದೆ ಎಷ್ಟೊಂದು ಸಲ ಪ್ರೇಯರ್ ಮಾಡ್ಕೊಂಡು ಹೋದಾಗೆಲ್ಲ. ಸೊ ನೀವು ಒಂದು ಸಲ ಟ್ರೈ ಮಾಡಿ, ಇಲ್ಲೇ ಇದ್ದವರು ಬಂದು ನೋಡಿ. ಅಲ್ಲಿ ಕೆಳಗಡೆ ತೋರ್ಸೋಕ್ಕಾಗಲಿಲ್ಲ ಉಂಡಿನ, ತುಂಬ ಚೆನ್ನಾಗಿದೆ, ಅದು ದೊಡ್ಡದಾಗಿದೆ. ಜನ ಇದ್ದರು ಸಿಕ್ಕಾಬಟ್ಟೆ, ತೋರ್ಸೋಕ್ಕಾಗಿಲ್ಲ. ಸೊ ನಾವು ಸುರಂಗದಿಂದನೇ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದರೆ ಡೆಫಿನೆಟಾಗಿ ಒಂದು ಕಡೆಯಿಂದ ವಿಡಿಯೋ ಮಾಡ್ತೀವಿ. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ, ಆ ಕಡೆ ಎಲ್ಲ ವಿಗ್ರಹಗಳೆಲ್ಲ ಚೆನ್ನಾಗಿದೆ. ಪ್ರತಿಯೊಬ್ಬರದ್ದು ವಿಗ್ರಹಗಳಿದೆ ಅಲ್ಲಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಡೆಫಿನೆಟಾಗಿ ನಿಮಗೆ ಹೇಳ್ತೀವಿ ಕಂಪ್ಲೀಟಾಗಿ. ಹಾಗೆ ಇಲ್ಲೆಲ್ಲ ಕ್ಯಾಂಡಲ್ ಹಚ್ತಾಯಿದ್ರು ನೋಡಿ. ಇದೆ ಮೇನ್ ಡೆಕೋರೇಟ್ ಮಾಡಿರೋದು ಚರ್ಚಲ್ಲಿ. ಈ ಸಲ ಈ ರೀತಿ ಮಾಡಿದ್ದಾರೆ. ಹೋದ ಸಲ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ಅಲ್ಲೇ ಹೊರಗಡೆ ಇಟ್ಟಿದ್ರು. ಈ ಸಲ ಇದಕ್ಕೆ ಅಂತಲೇ ಸಪ್ರೇಟ್ ಕ್ಯಾಬಿನ್ ಮಾಡಿಬಿಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರಲ್ವ, ಪುಟ್ಟದು ಕುರಿಮರಿಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ರಿಯಲ್ದೇನೆ ತಂದು ಆಗಾಗ್ಗೆ ಇಟ್ಟಿರೋದು. ಇದು ಮಾತ್ರ ಮನೆಗಳದ್ದು, ಇದು ಬಿಲ್ಡಿಂಗ್ಗಳು ಮಾತ್ರ ಥರ್ಮಾಕೋಲಲ್ಲಿ ಮಾಡಿರೋದು. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಅಂದರೆ ಏಸು ಬಗ್ಗೆನೇ ಮಾಡಬೇಕಲ್ವ. ಸೊ ಏಸುದೇ ಒಂದು ಸ್ಟೋರಿ ಮಾಡಿದ್ದಾರೆ. ಕಂಪ್ಲೀಟಾಗಿ ನಮಗೆ ನೋಡೋಕ್ಕಾಗಲಿಲ್ಲ, ಅಲ್ಲಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಅಷ್ಟು ಜನ ರಶ್ಶು ತಳ್ತಾನೆ ಇದ್ದರು. ಏಸು ಆಟಾಡಿದ್ದು, ಏಸು ಮತ್ತು ಕುರಿಗಳ ಜೊತೆ ಹೇಗೆ ಬೆಳೆದ್ರು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದಿದು. ಇಲ್ಲಿ ನೋಡಿ, ಏಸು ಹುಟ್ಟಿದಂಥ ಕಾನ್ಸೆಪ್ಟು ಈ ಕಡೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಯಾರಾದರೂ ಹತ್ರ ಇದೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇನ್ನು 2 days 3 days ಇರ್ಬೋದು, ದಯವಿಟ್ಟು ಬಂದು ನೋಡಿ. ಏಸು ಅವರು ಜನಿಸಿದಾಗ ಹೇಗಿದ್ರು ಅನ್ನೋದು. ತುಂಬ ಇಷ್ಟ ಆಯಿತು ನಮಗೆ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಏಸು ಅವ್ರು ಹುಟ್ಟಿದ ಊರನ್ನು ಕ್ರಿಯೇಟ್ ಮಾಡಿದ್ದಾರೆ. ಅವ್ರು ಹುಟ್ಟಿದಾಗ ಹೀಗೆ ಇದ್ದಿದ್ದು ಊರು, ನಾನು ಹೇಳ್ತಾ ಇರೋದಲ್ಲ. ಸೊ ಅಲ್ಲಿ ಹಾಕಿದ್ರು, ಅಲ್ಲಿ ನೋಡ್ಬೋದು ನೀವು. ಹಾಗೆ ಎಕ್ಸಿಬಿಷನ್ ಥರನೇ ಎಲ್ಲ ಮಾಡಿಬಿಟ್ಟಿದ್ರು. ಈ ಸಲ ಹೊರಗಡೆ ಬಂದ ತಕ್ಷಣ ನೋಡಿದ್ರೆ ನೋಡಿ, ಟಾಯ್ಸ್ಗಳಿರ್ಬೋದು, ಕಿಡ್ಸ್ಗೆಲ್ಲ ತುಂಬ ಇಷ್ಟ ಆಗುತ್ತೆ ಕರ್ಕೊಂಡು ಬಂದರೆ ನೀವು. ಆಲ್ಮೋಸ್ಟ್ ಇನ್ 3 days ಇರಬಹುದು ಅಂದ್ಕೊತೀನಿ. ಸ್ನ್ಯಾಕ್ಸ್ ಇತ್ತು, ಏನು ತಿಂತೀರಾ ಎಲ್ಲನೂ ಇತ್ತು. ಆಟ ಆಡೋದಿದ್ರೆ ಆಟ ಆಡ್ಬೋದಿತ್ತು. ಅಂದರೆ ದೊಡ್ಡವ್ರಿಗೆ ಯಾರಿಗೂ ಇರಲಿಲ್ಲ, ಮಕ್ಳಿಗೆ ಮಾತ್ರ. ಹಾಗೆ ಇದು ಕ್ಯಾಂಡಲ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅರೋಮಾ ತುಂಬ ಚೆನ್ನಾಗಿತ್ತು. ಅಷ್ಟು ದೂರ ಹೋಗ್ತಿದ್ರೂ
ಹಾಗೆ ಎಳಿತಾ ಇತ್ತು ಅರೋಮಾ. ಅದಕ್ಕೆ ಇದೊಂದು ಕ್ಲಿಪ್ ಮಾಡಿಕೊಂಡೆ ನಾನು. ತುಂಬ ಚೆನ್ನಾಗಿತ್ತು ಅರೋಮಾ. ನಿಮ್ಗೆ ಯಾರಾದರೂ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತೀವಿ ಅಂದರೆ ಸೂಪರಾಗಿರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಾದರೆ. ಐ ಲವ್ ಮೈ ಮೈಸೂರು ಅಂತ ಹೇಳ್ತಾ ನಾನು ಏನಕ್ಕೆ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಅಲ್ಲಿ ತುಂಬ ಮ್ಯೂಸಿಕ್ ಹಾಕಿದ್ರು. ಸೊ ಯೂಟ್ಯೂಬಲ್ಲಿ ಮ್ಯೂಸಿಕ್ ಎಲ್ಲ ಹಾಕೋ ಹಾಗಿಲ್ಲ. ಸೊ ಅದಕ್ಕೋಸ್ಕರ ವಾಯ್ಸ್ ಕೊಡ್ತಾಯಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.